ನ್ಯೂಸ್ 18 ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಗದಗದ ಪ್ರತಿನಿಧಿ. ಸರ್ಕಾರ ಅನ್ನಭಾಗ್ಯ ಯೋಜನೆಯನ್ನು ಕೂಡ ಜಾರಿಗೆ ತಂದಿದೆ. ಆದರೆ ಸರ್ವರ್ ಸಮಸ್ಯೆಯಿಂದ ಫಲಾನುಭವಿಗಳು ಕೂಡ ಪಡಿತರ ಅಕ್ಕಿಯನ್ನು ಪಡೆಯಲು ಕೂಡ ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂಥದ್ದು. ಯಾಕಂತಂದ್ರೆ ಆ ಒಂದು ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನ ತೆಗೆದುಕೊಂಡು ಒಂದು ಹೊತ್ತಿನ ಊಟವನ್ನ ಮಾಡ್ತಕ್ಕಂಥ ಕುಟುಂಬಗಳು ಕೂಡ ಇವತ್ತು ಪರದಾಡುವಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ. ಯಾಕಂದ್ರೆ ದಿನನಿತ್ಯದ ದುಡಿಮೆಯನ್ನ ಬಿಟ್ಟು ಹೀಗಾಗಿ ಆ ಒಂದು ಪಡಿತರ ಅಕ್ಕಿಯನ್ನ ಪಡೆಯುವಲ್ಲಿಯೂ ಕೂಡ ಸರತಿ ಸಾಲಿನಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂಥದ್ದು. ಯಾಕಂದ್ರೆ ಮುಂಜಾನೆ ಬೆಳಿಗ್ಗೆ 6 ಗಂಟೆಗೆ ಬಂದು ಪಾಳೆಗೆ ಹಚ್ತಾರೆ. ಆದ್ರೆ 2-3 ತಾಸು ನಿಂತರೂ ಕೂಡ ಯಾವುದೇ ರೀತಿ ಅವರು ಒಂದು ಪಡಿತರ ಅಕ್ಕಿಯನ್ನು ಕೂಡ ಪಡೆದುಕೊಂಡು ಹೋಗೋದು ಆಗ್ತಾ ಇಲ್ಲ. ಯಾಕೆಂತಂದ್ರೆ ಸರ್ವರ್ ಸಮಸ್ಯೆ ಅಷ್ಟೊಂದು ಕಾಡ್ತಾ ಇದೆ. ಯಾಕಂದ್ರೆ ಇಷ್ಟೊಂದು ಸರ್ವರ್ ಸಮಸ್ಯೆ ಇದ್ರೂ ಕೂಡ ಯಾವುದೇ ರೀತಿ ಆಹಾರ ಇಲಾಖೆ ಅಧಿಕಾರಿಗಳು ಒಂದು ದಿವ್ಯ ನಿರ್ಲಕ್ಷ್ಯ ಈ ಒಂದು ಸರ್ವರ್ ಸಮಸ್ಯೆಯಿಂದ ತಾಂಡವವಾಡ್ತಾ ಇದೆ. ಯಾಕಂದ್ರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೂಡ ಮುತುವರ್ಜಿ ವಹಿಸಿ ಈ ಒಂದು ಸರ್ವರ್ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬೇಕಾಗಿತ್ತು. ಆದ್ರೆ ಇದುವರೆಗೂ ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ಪ್ರತಿ ತಿಂಗಳ ಒಂದು ವಿತರಣೆ ಮಾಡ್ತಕ್ಕಂಥ ಏನು ನ್ಯಾಯಬೆಲೆ ಅಂಗಡಿಗಳೇನಿದಾವೆ ಅಲ್ಲಿಂದ ವಿತರಣೆ ಮಾಡ್ತಕ್ಕಂಥ ಅಕ್ಕಿ ಪಡೆಯಲು ಕೂಡ ಸಾಕಷ್ಟು ಫಲಾನುಭವಿಗಳು ಕೂಡ ಹೋಗ್ತಾ ಇದ್ದಾರೆ. ಆದ್ರೆ ಆ ಫಲಾನುಭವಿಗಳಿಗೆ ಯಾವುದೇ ರೀತಿ ಸರಿಯಾದ ಸಮಯಕ್ಕೆ ಪಡಿತರ ಅಕ್ಕಿ ಕೂಡ ಸಿಗ್ತಾ ಇಲ್ಲ. ಯಾಕಂದ್ರೆ ದಿನನಿತ್ಯದ ದುಡಿಮೆಯನ್ನು ಬಿಟ್ಟು ರೇಷನ್ ಅಕ್ಕಿಯನ್ನ ತರಲು ಕೂಡ ನಿಲ್ಲುವಂತಹ ಪರಿಸ್ಥಿತಿ ಕೂಡ ಈಗ ಫಲಾನುಭವಿಗಳು ಕೂಡ ಒದಗಿ ಬಂದಿರುವಂಥದ್ದು. ಆದ್ರೆ ಇಂತಹದೊಂದು ಈ ರೀತಿಯಾದಂತಹ ಸಮಸ್ಯೆಯನ್ನ ಗದಗ ಜಿಲ್ಲೆಯ ಏನು BPL ಕಾರ್ಡ್ ಹೊಂದಿರತಕ್ಕಂಥವ್ರು ಮತ್ತು ಅಂತ್ಯೋದಯ ಕಾರ್ಡ್ ಅನ್ನು ಹೊಂದಿರತಕ್ಕಂಥ ಫಲಾನುಭವಿಗಳು ಕೂಡ ಈಗ ಗೋಳಾಡ್ತಾ ಇದ್ದಾರೆ. ಯಾಕಂದ್ರೆ ತಮ್ಮ ದಿನನಿತ್ಯದ ದುಡಿಮೆಯನ್ನ ಬಿಟ್ಟು ನ್ಯಾಯಬೆಲೆ ಅಂಗಡಿಯ ಮುಂದೆ ಹೋಗಿ ರೇಷನ್ ತರಲು ಕೂಡ ನಿಲ್ಲುವಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂಥ ಕಳೆದ 2 ದಿನಗಳಿಂದ ಸರ್ವರ್ ಸಮಸ್ಯೆ ಸಾಕಷ್ಟು ಕಾಡ್ತಾ ಇದೆ. ಹೀಗಾಗಿ ಬೆಳಿಗ್ಗೆ 6 ಗಂಟೆಯಿಂದಾನೇ ಫಲಾನುಭವಿಗಳು ಕೂಡ ಬಂದು ಕ್ಯೂ ಹಚ್ತಾರೆ. ಆದ್ರೆ ಆ ಫಲಾನುಭವಿಗಳಿಗೆ ಮಾತ್ರ ಅಕ್ಕಿ ಸಿಗ್ತಾ ಇಲ್ಲ. ಮತ್ತೆ ಬರಿಗೈಲಿ ಹೋಗ್ಬೇಕು, ಮತ್ತೆ ಅವರು ಬಂದು ಮತ್ತೆ ಮರನೇ ದಿನ ಪಾಳೆ ಹಚ್ಚಬೇಕು. ಈ ರೀತಿಯಾದಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿದೆ. ನಮ್ಮ ಗದಗ ಜಿಲ್ಲೆಯಲ್ಲಿ ಸುಮಾರು 2,57,724 ಫಲಾನುಭವಿಗಳು ಕೂಡ ಇದ್ದಾರೆ. ಆದ್ರೆ ಆ ಫಲಾನುಭವಿಗಳ ಪೈಕಿ ಸುಮಾರು ಈಗ 35ರಷ್ಟು ಫಲಾನುಭವಿಗಳು ಮಾತ್ರ ಶೇಕಡಾವಾರನಷ್ಟು ಫಲಾನುಭವಿಗಳಿಗೆ ಇದುವರೆಗೂ ರೇಷನ್ ಹಂಚಿಕೆ ಆಗಿದೆ. ಅಂದ್ರೆ ಈ ಒಂದು ಸರ್ವರ್ ಸಮಸ್ಯೆಯಿಂದ ಸಾಕಷ್ಟು ತೊಂದರೆ ಕೂಡ ಆಗ್ತಾ ಇದೆ. ಯಾಕಂದ್ರೆ ಸುಮಾರು ನಾವೀಗ BPL ಕಾರ್ಡ್ಗಳ ಇರ್ತಕ್ಕಂಥ ಫಲಾನುಭವಿಗಳ ಸಂಖ್ಯೆ ನೋಡೋದು ಹೋಗೋದಾದರೆ ಗದಗ ಜಿಲ್ಲೆಯಲ್ಲಿ ಸುಮಾರು 2,30,000ಕ್ಕೂ ಅಧಿಕ ಫಲಾನುಭವಿಗಳು ಕೂಡ ಇದ್ದಾರೆ. ಅಷ್ಟೇ ಅಲ್ಲದೆ ಇನ್ನು ಅಂತ್ಯೋದಯ ಕಾರ್ಡ್ನ ಒಂದು ಫಲಾನುಭವಿಗಳು ನೋಡೋದಾದ್ರೆ ಸುಮಾರು 27,000ಕ್ಕೂ ಅಧಿಕ ಫಲಾನುಭವಿಗಳು ಕೂಡ ಇದ್ದಾರೆ. ಆದ್ರೆ ಈ ಎಲ್ಲಾ ಏನು ಫಲಾನುಭವಿಗಳೇನಿದ್ದಾರೆ, ಯಾಕಂದ್ರೆ ಅಂತ್ಯೋದಯ ಕಾರ್ಡ್ ಹೊಂದಿದಂತವರು ಕೂಡ ವೃದ್ಧರಾಗಿರ್ತಾರೆ, ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇರ್ತಾರೆ. ಯಾಕಂದ್ರೆ ತಮ್ಮ ದಿನನಿತ್ಯದ ಜೀವನಕ್ಕೆ ಬೇಕಾದಂತಹ ಕೆಲಸವನ್ನ ಬಿಟ್ಟು, ಮನೆಯಲ್ಲಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಬಿಟ್ಟು, ಮಕ್ಕಳನ್ನ ಬಿಟ್ಟು ಅವರೆಲ್ಲ ಮನೆಯಲ್ಲಿ ಬಿಟ್ಟು ತಮ್ಮ ಏನು ಪಡಿತರ ಅಕ್ಕಿಯನ್ನ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ನ್ಯಾಯಬೆಲೆ ಅಂಗಡಿ ಮುಂದೆ ಬಂದು ಕ್ಯೂ ಹಚ್ತಾ ಇದ್ದಾರೆ. ಯಾಕಂದ್ರೆ ಅಷ್ಟೊಂದು ಸಮಸ್ಯೆಯನ್ನ ಈಗ ಎದುರಿಸ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟುಬಿಟ್ರು, ಆದ್ರೆ ಇಲ್ಲಿ ಸರಿಯಾದ ಸಮಯಕ್ಕೆ ನಮಗೆ ಆಹಾರ ಭದ್ರತೆಯನ್ನು ಒದಗಿಸಬೇಕಂತ ಇನ್ನು ಆಹಾರ ಇಲಾಖೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ಆದರೆ ಸರ್ವರ್ ಸಮಸ್ಯೆಯಿಂದಾಗಿ ಈ ಯಾವುದೇ ರೀತಿ ಫಲಾನುಭವಿಗಳಿಗೆ ಏನು ಸಿಗಬೇಕಾದಂತ ಏನು ಅಕ್ಕಿ ಇತ್ತು, ಈ ಪಡಿತರ ಅಕ್ಕಿ ಕೂಡ ಸಿಗ್ತಾ ಇಲ್ಲ. ಯಾಕಂದ್ರೆ ಕ್ಯೂ ಹಚ್ಚಿ ನಿಂತು ಸಾಕಾಗಿ ಮರಳಿ ಹೋಗುವಂತ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ. ಕೆಲವೊಂದಿಷ್ಟು ಜನರು ಕೂಡ ದೂರದ ಪ್ರದೇಶದಿಂದ ವೃದ್ಧರು ಕೂಡ ಆಟೋಗಳನ್ನ ಬಾಡಿಗೆ ಮಾಡ್ಕೊಂಡ್ ಬರ್ತಾರೆ. ಯಾಕಂದ್ರೆ ಪ್ರತಿಯೊಂದು ಆಟೋ ಬಾಡಿಗೆ ಮಾಡ್ಕೊಂಡ್ಬಂದು ರೇಷನ್ ಅನ್ನ ತೆಗೆದುಕೊಂಡು ಹೋಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು. ಯಾಕಂದ್ರೆ ಒಂದ್ಸಲ ಆಟೋ ತಗೊಂಡ್ಬಂದ್ರೆ ಬಾಡಿಗೆ ತಗೊಂಡ್ಬಂದ್ರೆ 50ರಿಂದ 100 ರೂಪಾಯಿ ಕೊಡಬೇಕು. ಜೊತೆಗೆ ಸಿಗ್ತಕ್ಕಂಥ ಅಕ್ಕಿ ಆದರೂ ಸಿಗುತ್ತೆ ಅಂತ ಬಂದ್ರು ಕೂಡ ಬರೆಗೈಲಿ ಹೋಗುವಂತ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ. ಆದಷ್ಟು ಬೇಗ ಈ ಒಂದು ಆಹಾರ ಇಲಾಖೆ ಅಧಿಕಾರಿಗಳು ಏನ್ ಸರ್ವರ್ ಸಮಸ್ಯೆ, ಏನ್ ರಾಜ್ಯಾದ್ಯಂತ ಸರ್ವರ್ ಸಮಸ್ಯೆ ಏನ್ ತಾಂಡವವಾಡ್ತಾ ಇದೆ, ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕಂತೇಳಿ ಫಲಾನುಭವಿಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ಫಲಾನುಭವಿಗಳು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ಇಲ್ಲಿ ಎಷ್ಟೋ ಜನರು ವೃದ್ಧರದಾರ. ಇಲ್ಲಿ ಅವರು ಬೆಳಿಗ್ಗೆ 6 ಗಂಟೆಲಿಂದ ತಂಡಿ ಒಳಗೆ ಬಂದು ಇಲ್ಲಿ ನಿಂತು ಪ್ರತಿಯೊಬ್ಬರಿಗೂ ಮನೇಲಿ ಅಷ್ಟು ಸಮಸ್ಯೆ ಅದಾವೆ. ಇಲ್ಲಿ ಬಂದಿರೋದು ನಾವು ಎದಕ್ಕೆ ಬಡವರದಂತ ಇಲ್ಲಿ ನಾವು BPL ಕಾರ್ಡ್ ಮಾಡಿಸಿರ್ತೀವಿ. ಇಲ್ಲಿ ಯಾರು ಒಬ್ರಿಗೂ ನಾ ಇಷ್ಟು ಹೇಳ್ತೀನಿ, ಎಷ್ಟೋ ಜನ ಬಂದು ವಾಪಸ್ ಹೋಗಿದ್ದಾರೆ ಅವ್ರವ್ರ ಕೆಲಸದ ನಿಮಿತ್ತ. ಎಷ್ಟೋ ಮಕ್ಕಳು ಮರಿ ಅದಾವು, ಅವ್ರಿಗೆ ಅಡುಗೆ ಇಲ್ಲ, ಇನ್ನೂ 9ವರೆಗೆ ಶಾಲೆಗೆ ಕಳಿಸ್ಬೇಕು. ನಾವೆಲ್ಲ ದಿನಗೂಲಿಗೆ ಹೆಂಗೆ ಕೆಲ್ಸಕ್ಕೆ ಹೋಗ್ಬೇಕು, ಅಲ್ಲಿ ಕೆಲಸನೂ ಅಲ್ಲಿ ಅವ್ರ ಜೋಡಿನೂ ಬೇಯಿಸ್ಕೋಬೇಕು ನಾವು. 9 ಗಂಟೆ ಅವ್ರು ಇನ್ನೂ ಕೆಲ್ಸಕ್ಕೆ ಬರತ್ತಿಲ್ಲಪ್ಪ, ನಿಮ್ಮ ರೇಷನ್ ತರಕ್ಕೆ ಹೋದ್ರೆ ನೀವು ಅಲ್ಲೇ ಇದ್ದು ಬಿಡ್ರಿ, ನೀವು ಯಾಕೆ ಇಲ್ಲಿ ಕೆಲ್ಸಕ್ಕೆ ಬರ್ತೀರಿ ಅಂತೀರಿ. ನಾವು ದುಡಿಲಾರ್ದ ಮಣ್ಣು ಇಡಂಗಿಲ್ಲ. ರೇಷನ್ ತೊಗೊಳ್ಳಾರ್ದ ಮಕ್ಕಳಿಗೆ ಉಪವಾಸ ಇರ್ತಾವೆ ಅವು. ಇದನ್ನು ಕೊಟ್ಟಿರೋದ ನಾವು BPL ಕಾರ್ಡ್ ಇದಕ್ಕಂತ ಬಡವ್ರು ಅಂತ ಕೊಟ್ರ. ಆ ಬಡವ್ರ ಬಗ್ಗೆ ನಿಮ್ಗೆ ಕರುಣೆನೇ ಇಲ್ಲ, ಅನುಕಂಪನ ಇಲ್ಲ ಅಂದ್ಮ್ಯಾಗ ಇದನ್ನು ಯಾಕೆ ನಡೆಸ್ಬೇಕು ನೀವು?
ಯಾವ ಸರ್ಕಾರ ಬರೀ ಗ್ಯಾರಂಟಿ ಅಂತ ಸರ್ಕಾರ ಹೊಂಟೈತೆ ಹೊರತಾಗಿ ಆ ಗ್ಯಾರಂಟಿ ಕೊಟ್ಟ ಕಷ್ಟಗಳಿಗೆ ಜನರಿಗೆ ಎಷ್ಟು ಕಷ್ಟ ಆಗತ್ತೈತಿ ಅವ್ರ ಸಮಸ್ಯೆಗಳು ಏನು ಅಂತ ಒಬ್ಬರು ಸ್ಪಂದನೆ ಮಾಡ್ತಾ ಇಲ್ಲ. ಮೇಡಮ್ ಅವ್ರು 6 ಗಂಟೆಲಿಂದ ಫೋನ್ ಮಾಡ್ತಾರೆ ಎಲ್ಲರಿಗೂ. ಅವರು ಇಲ್ರಿ 6 ಗಂಟೆಲಿಂದ 10 ಗಂಟೆ ಒಳಗೆ ಕೊಡ್ರಿ ಅಂತ ಅಂತಾರ. ಅವ್ರು 10 ಗಂಟೆ ಮಟ್ಟ ನಮ್ಗೆ ಕಾಯಿಸ್ತಾರೆ. ಪಾಪ ಅವರು ಬಂದು ಕಾಯ್ತಾರೆ, ನಾವು ಕಾಯ್ತೀವಿ. ಮತ್ತು ನಮ್ಮ ಸ್ಪಂದನೆಗೆ, ನಮ್ಮ ಕಷ್ಟಗಳಿಗೆ ಸ್ಪಂದನೆ ನೀಡೋರು ಯಾರು? ನಿನ್ನೆ ನೈಟು ಇಲ್ಲ, ಬೆಳಿಗ್ಗೆನೂ ಇಲ್ರಿ ಸರ್ವರ್. ನಿನ್ನೆ ನೈಟೇ ಹೋಗಿದ್ದಾತ್ರಿ. ಅದಕ್ಕೆ ಮನ್ಯಾಗ ಎಲ್ಲಾ ಕೆಲಸ ಬಿಟ್ಟು ಬಂದು ಇಲ್ಲಿ ಕುಂದ್ರಬೇಕ್ರಿ ನಾವು. ಮಕ್ಳು ಮರ ಇನ್ನ ಅಡ್ಗಿ ಸಹಿತ ಏನ್ ಮಾಡಿಲ್ಲ, ಇಲ್ಲೇ ಬಂದು ಕುಂದ್ರಬೇಕಾಗೈತ್ರಿ ನಾವು. ಬಟ್ ಹೆಂಗಾರ ಮಾಡಿ ಗೌರ್ಮೆಂಟ್ ಇದ್ದ ಸರ್ವರ್ ಕೊಡಿಸ್ಬೇಕು ನೋಡ್ರಿ. 6ಕ್ಕೆ ಬಂದೀವ್ರಿ. ಬೆಳಗ್ಗೆ 6 ಗಂಟೆಯಿಂದ ಕಾಯಕತ್ತೀವ್ರಿ. ಮತ್ತೆ ಈಗ 10ಕ್ಕೆ ಕೆಲ್ಸಕ್ಕೆ ಹೋಗ್ಬೇಕ್ರಿ. ಈಗ ಮಾಡಿದ್ರೆ ಹೆಂಗ್ರಿ? 9ಕ್ಕೆ ಹೋಗೋರ್ರಿ. ಅಲ್ಲಿ 1 ತಾಸು ಹೆಚ್ಚು ಕಡಿಮೆ ಆದ್ರೆ ಅವ್ರು ಬೈತಾರ್ರಿ. ಇದ್ರ ಸಂಬಂಧ ನಾವು ಇದಾಗ್ಬಿಟ್ಟೈತ್ರಿ. ನೀನ್ ರಾತ್ರಿ ಬಂದು ಹೋಗಿವ್ರಿ, ಮತ್ತೆ ಅಲ್ಲಿ ಕೆಲಸನೂ ಬಿಟ್ಟು ಬಂದಿರ್ತೀವಿ. ಕೊಟ್ಟು ಇದೆ ಅಂದ್ರೆ ಹೆಂಗ್ ನೋಡ್ರಿ. ಎಸ್ ವೀಕ್ಷಕ ಕೇಳಿದಲ್ಲ ಫಲಾನುಭವಿಗಳ ಮಾತನ್ನ. ಯಾಕಂದ್ರೆ ಗದಗ ಜಿಲ್ಲೆಯಲ್ಲೇ ಸುಮಾರು 2,27,000ಕ್ಕೂ ಹೆಚ್ಚು ಫಲಾನುಭವಿಗಳು ಕೂಡ ಇದ್ದಾರೆ. ಆದ್ರೆ ಆ ಫಲಾನುಭವಿಗಳಿಗೆ ಸರಿಯಾದ ಸಮಯಕ್ಕೆ ಪಡಿತರ ಅಕ್ಕಿ ಕೂಡ ಸಿಗ್ತಾ ಇಲ್ಲ. ಯಾಕಂದ್ರೆ ದಿನನಿತ್ಯದ ದುಡಿಮೆ, ಕೂಲಿ ನಾಲಿಯನ್ನ ಬಿಟ್ಟು ಈ ಒಂದು ರೇಷನ್ ತರಲು ಕೂಡ ಬಂದು ಕ್ಯೂ ಹಚ್ಚುವಂತ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ. ಆದ್ರೆ ಈ ಒಂದು ಸಮಸ್ಯೆ ಯಾಕೆ ಆಗ್ತಾ ಇದೆ? ಸರ್ವರ್ನಿಂದಾಗಿ ಸಮಸ್ಯೆ ಆಗ್ತಾ ಇದೆ. ಈ ಸರ್ವರ್ ಸಮಸ್ಯೆಗೆ ಈ ಸರ್ಕಾರ ಸೂಕ್ತವಾದ ಕ್ರಮವನ್ನು ತೆಗೆದುಕೊಂಡ್ರೆ ಮಾತ್ರ ಈ ಒಂದು ಬಡವರು ಈ ಒಂದು ರೇಷನ್ ಅಕ್ಕಿಯನ್ನ ನಂಬಿಕೊಂಡು ಜೀವನವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅನ್ನಭಾಗ್ಯ ಯೋಜನೆ ಬಡವರ ಒಂದು ಹಸುವನ್ನ ನೀಗಿಸುವಂತಹ ಒಂದು ಯೋಜನೆ. ಆ ಯೋಜನೆಗೂ ಕೂಡ ಈಗ ಸಾಕಷ್ಟು ಗ್ರಹಣ ಹಿಡಿದಂತ ಆಗ್ಬಿಟ್ಟಿದೆ. ಯಾಕಂದ್ರೆ ಫಲಾನುಭವಿಗಳಿಗೆ ಸಮರ್ಪಕವಾಗಿ ಮತ್ತು ಸರಿಯಾದ ಸಮಯಕ್ಕೆ ಏನಾದ್ರೂ ವಿತರಣೆ ಆಗಿದ್ರೆ ಯಾವುದೇ ರೀತಿ ಸಮಸ್ಯೆ ಕೂಡ ಆಗ್ತಾ ಇರಲಿಲ್ಲ. ಇನ್ನಾದ್ರೂ ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಈ ಒಂದು ಸರ್ವರ್ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು. ಯಾಕಂದ್ರೆ ಇದೇ ವಿಚಾರ ಸಂಬಂಧಪಟ್ಟಂಗೆ ನ್ಯಾಯಬೆಲೆಯ ಅಂಗಡಿಯ ವಿತರಕರನ್ನ ಮಾತನಾಡಿಸಿದ್ವಿ. ಅವರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ಇದು ಸರ್ವರ್ ಸಮಸ್ಯೆ ನಿನ್ನೆ ನೈಟ್ ಇಂದಾನೆ ಶುರು ಆಗಿದೆ. ನಿನ್ನೆ ರಾತ್ರಿ 9:30ವರೆಗೂ 40 ನಿಮಿಷಕ್ಕೆ ಒಂದು ಕಾರ್ಡ್ ಹಾಕಿದೆ. ಸೊ 9:30 ಏನು UID ಏರರ್ ಅಂತ ತೋರಿಸ್ತಾ ಇತ್ತು. 10 ಗಂಟೆವರೆಗೂ ನೋಡಿದ್ವಿ, ಟ್ರೈ ಮಾಡಿದ್ವಿ, ಜನಗಳಿಗೆ ವಾಪಸ್ ಕಳಿಸಿದೆ. ಸೊ ಬೆಳಗ್ಗೆ ಬಂದು ನಾನು ಸಿಸ್ಟಮ್ ಓಪನ್ ಮಾಡಿದ್ರಿ ಅಂದರೆ ಇದು ಎರರ್ ತೋರಿಸ್ತಾ ಇತ್ತು. ಈಗ ಐ ಥಿಂಕ್ 2 ತಾಸು ಆಯ್ತು ಜನಗಳು ನಿಂತು. ಒಂದು 6 ಗಂಟೆಯಿಂದ ಸರ್ವರ್ ಇರುತ್ತಾ ಅಂತ ಹೇಳಿದಾಗ ಜನಗಳು 6 ಗಂಟೆಗೆ ಬಂದಾರ, ನಾನು 6 ಗಂಟೆಗೆ ಬಂದೀನಿ. 6 ಗಂಟೆಯಿಂದ ಇದೇ ಪ್ರಾಬ್ಲಮ್ ಐತಿ. ಈ ತಿಂಗಳಂತೂ ಸರ್ವರ್ ಇಶ್ಯೂಸ್ ತುಂಬ ಇದೆ. ಸೊ 40 ನಿಮಿಷ, 15 ನಿಮಿಷ, 20 ನಿಮಿಷ, 7ರಿಂದ 8 ಸ್ವಲ್ಪ ಚೌಕೆ ಇರುತ್ತೆ. 8 ಗಂಟೆ ಮೇಲೆ ಏನಿರುತ್ತೆ ಸರ್ವರ್ ತಿರ್ಕೊಂಡು ನಿಂತು ಬಿಡುತ್ತೆ. ಸೊ ಒಂದು ಕಾರ್ಡಿಗೆ ಮಿನಿಮಮ್ ಏನಿಲ್ಲ ಅಂದರೂ 30-40 ನಿಮಿಷ ಹೋಗ್ತಾ ಇದೆ. ಜನಗಳು BPL ಕಾರ್ಡ್ ಅಂದರೆ ಮೊದಲೇ ಬಡವರು, ಅವರು ದಿನಗೂಲಿಗೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಸೊ ಅಂಥವ್ರಿಗೂ ತೊಂದರೆ ಆಗ್ತಾ ಇದೆ. ಸೊ ಓದಿದ್ದೆಲ್ಲ ಬೆಳಗ್ಗೆಯಿಂದ ಬಂದು ಕಾಯುವಂತ ಪರಿಸ್ಥಿತಿ ಆಯ್ತಲ್ರಿ. ನೀವು ಹೇಳಿದ್ರೆ ಹೇಳಿದೀನಿ, ಎಲ್ಲರಿಗೂ ಹೇಳಿದ್ದೀನಿ. ಅವ್ರು ಏನು ಹೇಳ್ತಾರೆ, ನಮಗೆ 6 ಗಂಟೆಯಿಂದ 10 ಗಂಟೆವರೆಗೂ ಕೊಡ್ರಿ ಅಂತಾರೆ. ಕೊಡ್ತೀವಿ, ನಾವೇನು ಕೊಡೋಕೆ ಅಲ್ಲೇ ಅನ್ನಂಗಿಲ್ಲ. ಬಟ್ ಸರ್ವರ್ ಇದ್ರೆ ತಾನೇ ಕೊಡೋದು. ಸರ್ವರ್ ಇಲ್ಲ ಅಂದರೆ ಎಲ್ಲಿಂದ ಕೊಡೋಣ ನಾವು? ಸೊ ನಮಗೆ ಸರ್ವರ್ ಸಮಸ್ಯೆನ ಕರೆಕ್ಟ್ ಮಾಡಿಕೊಡ್ರಿ, ನಾವು ಜನಗಳಿಗೆ ನಾವೇನು ತಲುಪಿಸ್ಬೇಕೋ ಅದು ತಲುಪಿಸ್ತೀವಿ ಸರ್ಕಾರದ. ಸೊ ಸರ್ಕಾರದಲ್ಲಿ ಮನವಿ ಇಷ್ಟೇ, ದಯವಿಟ್ಟು ಏನು BPL ಕಾರ್ಡ್ದವ್ರು ಬಡವರು ಇದ್ದಾರೆ ಅವ್ರಿಗೆ ಮಾತ್ರ ತೊಂದರೆ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮದೇನೇ ಇದ್ರೂ ಸರ್ವರ್ ಸಮಸ್ಯೆನೇ ಇದು. ಐ ಥಿಂಕ್ 6-7 ತಿಂಗಳಿಂದ ಇದೇ ಸಮಸ್ಯೆ ನಡೀತಾ ಇದೆ. 1 ತಿಂಗಳು ಕೊಟ್ಟಂಗೆ ಮಾಡೋದು, 2ನೇ ತಿಂಗಳು ಮತ್ತೆ ಇದೇ ಥರ ಮಾಡೋದು. ಇದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಜನಗಳ ಹೊಟ್ಟೆ ಮೇಲೆ ಹೊಡ್ಯಕ್ಕೆ ಹೋಗ್ಬೇಡ್ರಿ. ಜನಗಳಿಗೆ ಕರೆಕ್ಟಾಗಿ ನೀವೇನು ತಲುಪಿಸ್ಬೇಕೋ ಅದನ್ನ ತಲುಪಿಸ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಕೇಳಿದ್ರಲ್ಲ, ಇನ್ನು ವಿತರಕರ ಮಾತನ್ನ, ನ್ಯಾಯಬೆಲೆಯ ವಿತರಕರ ಮಾತನ್ನ. ಯಾಕಂದ್ರೆ ಆ ಒಂದು ಪಡಿತರ ಅಕ್ಕಿಯನ್ನು ಪಡೆಯಲು ಬೆಳಿಗ್ಗೆ 6 ಗಂಟೆಯಿಂದ ನಿಂತಹ ಫಲಾನುಭವಿಗಳು ಸುಮಾರು 3-4 ತಾಸು ನಿಂತರೂ ಒಬ್ಬರಿಗೂ ಕೂಡ ಯಾವುದೇ ರೀತಿ ಸರ್ವರ್ ಸಮಸ್ಯೆಯಿಂದಾಗಿ ವಿತರಣೆ ಕೂಡ ಆಗ್ತಾ ಇಲ್ಲ. ಹೀಗಾಗಿ ಮುಂಜಾನೆ ಬಂದಂಥ ಫಲಾನುಭವಿಗಳು ಸರತಿ ಸಾಲಿನಲ್ಲಿ ನಿಂತು ಮತ್ತೆ ಬರೆಗೈಲಿ ಹೋಗುವಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂಥದ್ದು. ಯಾಕಂದ್ರೆ ವೃದ್ಧರಾಗಿರ್ಬೋದು, ಮಹಿಳೆಯರಾಗಿರ್ಬೋದು ಬಂದು ಈ ಒಂದು ಪಡಿತರ ಅಕ್ಕಿಯನ್ನು ತೆಗೆದುಕೊಂಡು ಹೋಗಲು ಬಂದಿರ್ತಾರೆ. ಯಾಕೆ ಮನೆಯಲ್ಲಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಂದು ತಮ್ಮ ಜೀವನದ ದುಡಿಮೆಯನ್ನ ಬಿಟ್ಟು ಬಂದು ಅಕ್ಕಿಯನ್ನು ಪಡೆದುಕೊಂಡು ಹೋಗಲು ಬಂದಿದ್ದಾರೆ. ಆದರೆ ಪಡಿತರ ಅಕ್ಕಿ ಕೂಡ ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ. ಹೀಗಾಗಿ ಸರ್ಕಾರದ ವಿರುದ್ಧ ಆಗಿರ್ಬೋದು ಮತ್ತು ಆಹಾರ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಸರ್ವರ್ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡು ಇನ್ನು ಪಡಿತರ ಅಕ್ಕಿ ಪಡಿತಕ್ಕಂತಹ ಫಲಾನುಭವಿಗಳೇನಿದ್ದಾರೆ, ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳೇನಿದ್ದಾರೆ ಅವರಿಗೆ ಸೂಕ್ತವಾದ ಸಮಯಕ್ಕೆ ಮತ್ತು ಈ ಸರ್ವರ್ ಸಮಸ್ಯೆಯಿಂದ ಮುಕ್ತಿಯನ್ನು ಕೊಡಿಸುವಂಥ ಕೆಲಸ ಆಗಬೇಕು. ಏನು ಫಲಾನುಭವಿಗಳಿಗೆ ಆದಷ್ಟು ಬೇಗ ಸರ್ವರ್ ಸಮಸ್ಯೆಯಿಂದ ಮುಕ್ತಿ ಮಾಡಿ ಆದಷ್ಟು ಬೇಗ ಅನ್ನಭಾಗ್ಯ ಪಡಿತರ ಅಕ್ಕಿಯನ್ನ ವಿತರಣೆ ಮಾಡುವಂಥ ಕಾರ್ಯಕ್ಕೆ ಸರ್ಕಾರ ಮುಂದಾಗಬೇಕಿದೆ. ಚೆಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.